ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಬ್ರೈನ್ ಆಂಡರ್ಸನ್ ಒಬ್ಬ ಮಹಿಳೆಗೆ ಮಾಡಿದ ಸಹಾಯ. ಒಬ್ಬ ವ್ಯಕ್ತಿ ತನ್ನ ಕಾರನ್ನು ಓಡಿಸುತ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಸಿಲುಕಿಕೊಂಡಿದ್ದ ವೃದ್ಧ ಮಹಿಳೆಯೊಬ್ಬರು ಆತನಿಗೆ ಕಂಡರು. ಅವರಿಗೆ ಸಹಾಯ ಬೇಕು ಎಂದು ಅವನು ತಿಳಿದುಕೊಂಡನು. ನಂತರ ಅವನು ತನ್ನ ಪ್ಯಾಂಟಿಯಾಕ್ ಕಾರ್ನಿಂದ ಹೊರಬಂದು ಆಕೆಯ ಮರ್ಸಿಡಿಸ್ ಕಾರ್ನ ಪಕ್ಕದಲ್ಲಿ ನಿಲ್ಲಿಸಿದನು. ಅವನು ಅವಳನ್ನು ಸಮೀಪಿಸಿದಂತೆ ಅವನು ಮುಗುಳ್ನಕ್ಕನು. ಆದರೆ ಅವಳು ಇನ್ನೂ ಹೆದರುತ್ತಿದ್ದಳು, ಏಕೆಂದರೆ ಗಂಟೆಗಟ್ಟಲೆಯಾದರೂ ಯಾರೂ ಆ ರಸ್ತೆಯಲ್ಲಿ ನಿಲ್ಲಿಸಲಿಲ್ಲ. ಇದಲ್ಲದೆ ಅವನು ನೋಡಲು ಕೊಳಕು ಬಟ್ಟೆಯೊಂದಿಗೆ ಅವನು ಸುರಕ್ಷಿತವಾಗಿ ಕಾಣಿಸಲಿಲ್ಲ. ಆಕೆ ಎಷ್ಟು ಭಯಭೀತಳಾಗಿದ್ದಳೆಂದು ಅವನು ನೋಡಿದನು. ನಾನು ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ, ಚಿಂತಿಸಬೇಡಿ ಎಂದು ಹೇಳುವ ಮೂಲಕ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ನನ್ನ ಹೆಸರು ಬ್ರೈನ್ ಆಂಡರ್ಸನ್ ಎಂದು ಪರಿಚಯಿಸಿಕೊಂಡನು. ನಂತರ ಆಕೆ ಟೈರ್ ಫ್ಲ್ಯಾಟ್ ಆಗಿದ್ದರಿಂದ ಅವನು ಕಾರಿನ ಕೆಳಗೆ ಹೋಗಬೇಕಾಯಿತು. ಟೈರ್ ಬದಲಾಯಿಸುವಾಗ ಕೆಸರುಮಯವಾಯಿತು ಮತ್ತು ಕೈಗಳಿಗೆ ಗಾಯವೂ ಆಯಿತು. ಕೆಲಸ ಮುಗಿದ ಮೇಲೆ ಅವನ ಸಹಾಯಕ್ಕೆ ಎಷ್ಟು ಹಣ ಕೊಡಬೇಕೆಂದು ಪ್ರಶ್ನಿಸಿದಳು. ಬ್ರೈನ್ ಬೆಚ್ಚಗಿನ ನಗುವನ್ನು ನೀಡಿದನು. ನೀವು ನಿಜವಾಗಿಯೂ ನನಗೆ ಮರುಪಾವತಿ ಮಾಡಲು ಬಯಸಿದರೆ ಮುಂದಿನ ಬಾರಿ ನೀವು ಸಹಾಯದ ಅಗತ್ಯವಿರುವ ಯಾರನ್ನಾದರೂ ನೋಡಿದಾಗ ಆ ವ್ಯಕ್ತಿಗೆ ಅಗತ್ಯವಿರುವ ಸಹಾಯವನ್ನು ನೀಡಿ ಎಂದು ಅವನು ಹೇಳಿದನು ಮತ್ತು ನನ್ನನ್ನು ನೆನಪಿನಲ್ಲಿಡಿ ಎಂದು ಅಲ್ಲಿಂದ ಹೊರಟನು. ಅದೇ ಸಂಜೆ ಮಹಿಳೆ ಒಂದು ಸಣ್ಣ ಕೆಫೆಗೆ ಹೋದಳು. ಆ ಸ್ಥಳವು ಕೊಳಕು ಎಂದು ಕಂಡುಬಂದಿತು. ನಂತರ ಪರಿಚಾರಿಕೆಯೊಬ್ಬಳು ಸುಮಾರು 8 ತಿಂಗಳ ಗರ್ಭಿಣಿಯಾದ ತನ್ನ ಒದ್ದೆಯಾದ ಕೂದಲನ್ನು ಟವಲ್ನಿಂದ ಸ್ವಚ್ಛಗೊಳಿಸುತ್ತಿರುವುದನ್ನು ಅವಳು ಗಮನಿಸಿದಳು. ಇಡೀ ದಿನವನ್ನು ತನ್ನ ಪಾದಗಳ ಮೇಲೆ ಕಳೆದರೂ ಪರಿಚಾರಿಕೆಯು ಆಹ್ಲಾದಕರವಾದ ನಗುವನ್ನು ಹೊಂದಿದ್ದಳು. ಇಷ್ಟು ಕಡಿಮೆ ಇರುವವರು ಅಪರಿಚಿತರಿಗೆ ಹೇಗೆ ಉದಾರವಾಗಿ ವರ್ತಿಸುತ್ತಾರೆ ಎಂದು ಮಹಿಳೆ ಗೊಂದಲಕ್ಕೊಳಗಾದಳು. ನಂತರ ಅವಳು ಬ್ರೈನ್ ಬಗ್ಗೆ ಯೋಚಿಸಿದಳು. ಮಹಿಳೆ ತನ್ನ ರಾತ್ರಿಯ ಊಟವನ್ನು ಮುಗಿಸಿ $100 ನಗದು ನೀಡಿದಳು. ಪರಿಚಾರಿಕೆ ಚಿಲ್ಲರೆಯನ್ನು ತರುವಷ್ಟರಲ್ಲಿ ಮಹಿಳೆ ಕಣ್ಮರೆಯಾಗಿರುವುದನ್ನು ಕಂಡು ಹಿಂತಿರುಗಿದಳು. ನೀವು ನನಗೆ ಏನು ಹಿಂತಿರುಗಿಸುವಂತಿಲ್ಲ ಎಂದು ಅವಳು ಕರವಸ್ತ್ರದ ಮೇಲೆ ಬರೆದಿದ್ದಳು. ಮತ್ತು ಈ ಹಿಂದೆ ಯಾರೋ ನನಗೆ ಸಹಾಯ ಮಾಡಿದರು ಮತ್ತು ಈಗ ನಾನು ನಿಮಗೆ ಸಹಾಯ ಮಾಡುತ್ತಿದ್ದೇನೆ. ನೀವು ನಿಜವಾಗಿಯೂ ನನಗೆ ಮರುಪಾವತಿ ಮಾಡಲು ಬಯಸಿದರೆ ಈ ಪ್ರೀತಿಯ ಸರಪಳಿಯು ನಿಮ್ಮೊಂದಿಗೆ ಕೊನೆಗೊಳ್ಳಲು ಬಿಡಬೇಡಿ ಎಂದಿದ್ದಳು. ಅದರಲ್ಲಿ ಕರವಸ್ತ್ರದ ಅಡಿಯಲ್ಲಿ ಪರಿಚಾರಿಕೆಯು ಇನ್ನೂ $400 ನೋಡಿದಳು. ಆ ದಿನ ರಾತ್ರಿಯೇ ಪರಿಚಾರಿಕೆ ಮನೆಗೆ ಬಂದಳು. ಅವಳು ಮಹಿಳೆ ಮತ್ತು ಅವಳು ಬಿಟ್ಟು ಹೋದ ಹಣವನ್ನು ಯೋಚಿಸುತ್ತಿದ್ದಳು. ತನಗೆ ಮತ್ತು ಅವಳ ಪತಿಗೆ ಅದು ಎಷ್ಟು ಬೇಕು ಎಂದು ಮಹಿಳೆಗೆ ಹೇಗೆ ತಿಳಿದಿದೆ ಎಂದು ಅವಳು ಗೊಂದಲಕ್ಕೆ ಒಳಗಾದಳು. ವಿಶೇಷವಾಗಿ ಈಗ ಮಗು ಹುಟ್ಟುವ ದಿನ ಹತ್ತಿರ ಬರುತ್ತಿದೆ. ತನ್ನ ಪತಿಗೆ ಅದರ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂದು ಅವಳು ತಿಳಿದಿದ್ದಳು. ಆದ್ದರಿಂದ ಅವಳು ಅವನಿಗೆ ಒಳ್ಳೆಯ ಸುದ್ದಿಯನ್ನು ನೀಡಲು ಸಾಧ್ಯವಾಗುವಂತೆ ಸಮಾಧಾನಗೊಂಡಳು. ಈಗ ಎಲ್ಲವೂ ಸರಿಯಾಗುತ್ತದೆ. ಬ್ರೈನ್ ಆಂಡರ್ಸನ್, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಅವಳು ಅವನನ್ನು ತುಂಬಿಸುತ್ತಾ ಹೇಳಿದಳು. ಕಥೆಯ ನೈತಿಕತೆ ಏನೆಂದರೆ, ಸಹಾನುಭೂತಿ ಮತ್ತು ಇತರರಿಗೆ ಸಹಾಯ ಮಾಡುವುದು ಬೂಮ್ರಾಂಗ್ನಂತೆ ಅದು ಒಳ್ಳೆಯ ಜನರಿಗೆ ಹಿಂತಿರುಗುತ್ತದೆ. ಅದು ಬೇರೆ ರೂಪದಲ್ಲಿ ನಿಮಗೆ ಮರಳಿ ಬರಬಹುದು. ಅದು ಹಿಂತಿರುಗಲು ವರ್ಷಗಳು ತೆಗೆದುಕೊಳ್ಳಬಹುದು, ಆದರೆ ಅದು ಖಂಡಿತ ಹಿಂತಿರುಗಿ ಬಂದೇ ಬರುತ್ತದೆ. ಸೊ ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.